ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾವ ಪೇಟೆಯಲ್ಲಿ ಬರುತ್ತೆ ವೇಣುಗೋಪಾಲ? ಕಟಾರಿಪಾಳ್ಯದಲ್ಲಿ ಬರುವಂಥ ಪುರಾತನ ದೇವಾಲಯ. ಸುಮಾರು 1000 ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಮತ್ತು ದೇವಾಲಯ ನಿರ್ಮಾಣ ಇತ್ತೀಚೆಗೆ ಮಾಡಿದ್ದಾರೆ. 1893 1893 ದೇವಸ್ಥಾನ ಮಾಡಿರೋದು. ಮತ್ತು ಆ ದೇವರ ವಿರಾಟ ಬಂದು 1000 ವರ್ಷಕ್ಕಿಂತ ಹಳೆಯದು. ತುಂಬಾ ಇತಿಹಾಸ ಇದೆ, ತಿಳ್ಕೊಳ್ಳೋವಂಥ ವಿಷಯಗಳು ಸಿಕ್ಕಾಪಟ್ಟೆ ಇದ್ದಾವೆ. ಹೋಗೋಣ ಒಳಗಡೆ. ನನ್ನ ಜೊತೆಗೆ ಹರೀಶ್ ಅಂತ ಒಬ್ಬರು ಇದ್ದಾರೆ, ಸ್ಥಳೀಯರು. ಅವ್ರ ಹತ್ರ ಮಾತಾಡೋಣ ಮತ್ತು ಅರ್ಚಕರ ಹತ್ರ ತಿಳ್ಕೊಳ್ಳೋಣ. ಈ ದೇವಸ್ಥಾನ ನಿಜವಾಗ್ಲೂ ತುಂಬ ಅದ್ಭುತ ವಿಶೇಷಗಳು ಈ ದೇವಾಲಯದಲ್ಲಿದ್ದಾವೆ. ಎಲ್ಲ ವಿಷಯಗಳನ್ನ ನಿಮ್ಮ ಹತ್ರ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕೋಲಾರದಲ್ಲಿರುವ ವಿಶೇಷ ದೇವಾಲಯಗಳ ಮತ್ತಷ್ಟು ವಿಡಿಯೋಗಳು ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ. ವೇಣುಗೋಪಾಲ ಸ್ವಾಮಿ ಮತ್ತು ಇಲ್ಲಿ ತಾತಯ್ಯನವ್ರು ಇದ್ದಾರೆ, ಗಣೇಶನು ಇದ್ದಾನೆ. ಈಗ ದೇವಾಲಯದ ಒಳಗೆ ಹೋಗಿ ಇಲ್ಲಿ ಹರೀಶ್ ಅಂತ ಒಬ್ರು ಇದ್ದಾರೆ. ಈ ಹರೀಶ್ ಅವ್ರ ಹತ್ರ ತಿಳ್ಕೊಳ್ಳೋಣ ಏನೇನು ಮಾಹಿತಿ ಇದೆ. ಹರೀಶ್ ಅವರೇ ನಮಸ್ಕಾರ. ನೀವು ಈ ಸ್ಥಳೀಯರಾ? ಸರಿ, ನೀವು ಈ ದೇವಾಲಯದ ಬಗ್ಗೆ ನಿಮ್ಗೆ ಹಲವಾರು ನಿಮ್ಮ ಹತ್ರ ಮಾಹಿತಿ ಇದೆ. ಸೊ ನಿಮ್ಮ ಹತ್ರ ಮಾಹಿತಿ ತಗೊಳ್ಳೋಣ. ಸೊ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಹರೀಶ್ ಅವರೇ, ಕರ್ಗದಲ್ಲೂ ಸಹ ಕರ್ಗದ ದೇವರು ಇಲ್ಲಿ ಬರುತ್ತೆ. ಅವತ್ತು ತುಂಬ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಸೊ ನಿಮಗೆ ಗೊತ್ತಿದ್ದಂಗೆ ಈ ದೇವಾಲಯ ಎಷ್ಟು ವರ್ಷದಿಂದ ಇದೆ? ನೋಡ್ಬೇಕಂದ್ರೆ ಒಂದು 40-50 ವರ್ಷದ ಹಿಂದೆ ಮಾತು. ಅವಾಗ ಏನಾಯ್ತು ಅಂದ್ರೆ ಆರಾಧನೆ ಮಾಡ್ತಾರೆ, ಅರಸೇವೆ. ಆ ದಿನಗಳಲ್ಲಿ ಈ ದೇವಸ್ಥಾನದಿಂದ ಹಿಡಿದು ಭಜನೆ ಗುಡಿ ಅಂತಿದೆ, ಭಜನೆ ಮಂದಿರ ಅಲ್ಲಿವರೆಗೂ ಅರಸೇವೆ ನಡೆಯೋದು. ಊಟದ ವ್ಯವಸ್ಥೆ ಇಲ್ಲಿಂದ ಅಲ್ಲಿವರೆಗೂ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು. ಇಲ್ಲಿಂದ ಅಲ್ಲಿವರೆಗೂ 2 ಬದಿಗಳಲ್ಲೂ ಜನ ಏನೋ ರೋಡಲ್ಲಿ ಈ ಕಡೆ ಆ ಕಡೆ 2 ಕಡೆ ಕೂತ್ಕೊಂಡು ಎಲ್ಲ ಊಟ ಮಾಡೋರು. ನಮಗ್ ಬುದ್ಧಿ ಇದ್ದಂಗೆ ನಮಗ್ ಗೊತ್ತಿರೋ ತರ ತುಂಬಾ ವಿಶೇಷವಾಗಿದೆ ಇಲ್ಲಿ. ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿದೆ ವಿಗ್ರಹ. ದೇವರ ಮೂಲ ಸ್ಥಾಪನೆ 1893 ಸ್ಥಾಪನೆ ದೇವಸ್ಥಾನ ಸ್ಥಾಪನೆ ಮಾಡಿರೋದು. ದೇವಸ್ಥಾನ ಅವಾಗ ಕಟ್ಟಿರೋದು. ದೇವರ ವಿರಾಟ ಬಂದು ಹಳೆ ಕಾಲದ ವಿಗ್ರಹ. ಹಿಂದಿನ ದೇವರು ಇಲ್ಲಿ ಸ್ಥಾಪನೆ ಆಗಿದ್ದಾನೆ. ಬನ್ನಿ ಒಳಗಡೆ ಹೋಗಿ ಈ ವಿಶಾಲವಾದ ಸ್ಥಳವನ್ನ, ದೇವಸ್ಥಾನವನ್ನ ನೋಡ್ಕೊಂಬರೋಣ. ತುಂಬಾ ಅದ್ಭುತವಾದ ಒಂದು ಒಳ್ಳೆ ಪರಿಸರದಲ್ಲಿ ಇರುವಂತ ಈ ದೇವಾಲಯ ತುಂಬಾ ಹಳೆಯದು. ಇಲ್ಲಿ ನೀವು ಅಶ್ವತ್ಥ ಕಟ್ಟೆಯನ್ನು ನೋಡ್ತಾ ಇದ್ದೀರಾ. ಇಲ್ಲಿ ನಾಗರು ದೇವತೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲೂ ಸಹ ಅಶ್ವತ್ಥ ಕಟ್ಟೆ ಯಾವಾಗ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಡೇಟ್ ಆಫ್ ಬರ್ತ್ ಹಾಕಿಕ್ಕಿದ್ದಾರೆ. ಸರ್, ನೀವು ಇದನ್ನು ಹೇಳ್ತಾ ಇದ್ರಿ, ಇಲ್ಲಿ ಮೊದಲಿಗೆ ಇದಿತ್ತು ಅಂತ, ಅದ್ರ ಬಗ್ಗೆ ಹೇಳಿ. ಇದು ಮುಂಚೆ ಹಳೆಯದಾಗಿ ದದ್ದನ ಅಂದ್ರೆ ಕಲ್ಲುಗಳ ಮಾಡಿ ಕೆಳಗಡೆ ಅಡಿಗೆ ಮಾಡೋದು, ಊಟದ ಸೇವೆ, ಮತ್ತೆ ಅಲ್ಲಿ ದೇವರಿಗೆ ಕಲ್ಯಾಣ ಸೇವೆ ನಡೀತಾ ಇತ್ತು. ಹೌದಾ? ಸರಿ, ಆ ಕಲ್ಯಾಣ ಸೇವೆ ಮಾಡ್ತಿದ್ದ ಸ್ಥಳ ಎಲ್ಲ ನೋಡ್ಕೊಂಬರೋಣ ನಡಿ. ಇಲ್ಲಿ ನೋಡಿ ಬರ್ತಿದ್ದಾರೆ. ಇಲ್ಲಿ 1893 ದೇವರು ಸ್ಥಾಪನೆ ಮಾಡಿರುವಂಥದ್ದು. ಇದು ದೇವಾಲಯದ ಹೊರಗಿನ ದೃಶ್ಯಾವಳಿ. ಸೊ ನಾವು ಬಲಗಾಲನಿಟ್ಟು ಒಳಗಡೆಗೆ ಹೋಗೋಣ. ದೇವಸ್ಥಾನದ ಒಳಗಡೆ ಇಲ್ಲಿ ಉತ್ತ ಇದೆಯಂತೆ. ಇಲ್ಲಿ ಉತ್ತ ಇದೆ ವೀಕ್ಷಕರೇ. ಇಲ್ಲಿ ನೋಡಿ, ಅದು ಹಳೆ ಕಾಲದ ಉತ್ತ. ಇವಾಗೂ ಇಲ್ಲಿ ಏನೋ ಹೋಗಿ ಬರೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಏನೋ ಹೋಗೋದು ಬರೋದು. ಇಲಿಗಳಂತೂ ಇಷ್ಟೊತ್ತು ಮೇಲೆ ಕತ್ತಿ ಹೋಗಿ ಬರೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಇಲ್ಲಿ ಹೋಗೋದು ಬರೋದು ಗೊತ್ತಾಗ್ತಾ ಇದೆ. ಇದು ಹಾವಿದೆ ಅದರಲ್ಲಿ. ನೋಡಿ ನೋಡಿ, ಇಲ್ಲಿ ನೋಡಿ, ಹಿಂಗೆಲ್ಲ ಹೋಗಿರೋದೆಲ್ಲ. ಅಣ್ಣ, ಇದೆಲ್ಲ ಹೋಗಿರೋದು ಇದೆ ಅಣ್ಣ. ಇದು ಇದೆಲ್ಲ ಹೌದಾ? ಮೊಟ್ಟೆ ಎಲ್ಲ ಇಟ್ಟಿದ್ದಾರೆ, ಪೂಜೆಗಳು ನಡೀತಾ ಇರ್ತವೆ. ವಿಶೇಷವಾಗಿ ಇದು ಸೃಷ್ಟಿ, ಸುಬ್ರಹ್ಮಣ್ಯ ಸೃಷ್ಟಿ ಆ ದಿನಗಳಲ್ಲಿ, ಗಣಪತಿ ಹಬ್ಬಗಳಲ್ಲಿ ಪೂಜೆ ನೋಡಿ. ಇದೆಲ್ಲ ಹೋಗಿರೋದು ಗೊತ್ತಾಗುತ್ತೆ. ಸ್ವಲ್ಪ ಓಡಾಡಿರೋದೆಲ್ಲ ನಿಶಾನಿ ಇದೆ. ಸೊ ಇದೆಲ್ಲ ಹತ್ತೋದು ಇಳಿಯೋದು ನೋಡಿ, ಇದು ಗೊತ್ತಾಗುತ್ತೆ ನಮಗೆ. ನೋಡಿ, ಹಿಂಗೆಲ್ಲ ಹೋಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಉತ್ತಕ್ಕೆ ಇಲ್ಲಿ ಜಾಗ ಮಾಡಿಕೊಟ್ಟಿದ್ದೀರಾ. ಇಲ್ಲಿ ವಸಂತ ಇದ್ದಾಳೆ. ವಸಂತನ ಪತಿ, ಗಂಡ ಹೆಂಡತಿ ಇಬ್ಬರು ಇಲ್ಲೇ ಇದ್ದಾರೆ. ಇವಳು ವಸಂತ ಅಂತ ಕರೀತಾಳೆ. ವಸಂತನ ಗಂಡ ಅವರಿಬ್ಬರು. ಇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಇದು ಈ ದೇವಾಲಯದಲ್ಲಿರೋ ಒಂದು ವಿಶೇಷ ಅಂದರೆ, ಇದು ಬಾಗಿಲು ಹಿಂದ್ಗಡೆ ಇರುತ್ತೆ. ನೀವು ಹಿಂಗೆ ದ್ವಾರದಲ್ಲಿ ಬಂದಾಗ ಈ ಬಾಗಿಲ ನೋಡಿ, ಇಲ್ಲಿ ಹಿಂಗೆ ಬಾಗಿಲು ಇರುತ್ತೆ, ಆಗಿನ ಕಾಲದ ಬಾಗಿಲು. ಇಲ್ಲಿ ಬಂದು ನೀವು ಇದು ಉತ್ತನ ದರ್ಶನ ಮಾಡ್ಕೊಳ್ಳಿ. ಕೆಲವರೆಲ್ಲ ಪೂಜೆ ಮಾಡಿ ಮೊಟ್ಟೆ ಎಲ್ಲ ಇಟ್ಟು ಹಾಲನ್ನು ಹಾಕುವಂಥ ಕೆಲಸನೂ ಮಾಡ್ತಾರೆ. ಇದು ದೇವಾಲಯದ ಮಹಾದ್ವಾರ. ಇದು ನೋಡಿ ಎಷ್ಟು ಇಂಚಿದೆ ನೋಡಿ. ಅರ್ಧ ಅಡಿ ಮಂದ ಇದೆ. ಸಿಕ್ಕಾಪಟ್ಟೆ ಮಂದವಾದ ಬಾಗಿಲು. ಈಗ ನಾವು ಒಳಗಡೆ ಬರ್ತಾ ಇದ್ದಂಗೆ ಉತ್ತಾನ ನೋಡಿಕೊಂಡು ಹಿಂಗೆ ಮುಂದೆ ಬಂದರೆ ಇಲ್ಲಿ ನಿಮಗೆ ಒಂದು ತೊಟ್ಟಿ ಇದೆ.
ಈ ತೊಟ್ಟಿಯ ವಿಶೇಷ ಏನಂದರೆ, ಆಗಿನ ಕಾಲದಲ್ಲಿ ನಮ್ಮ ವಿಜಯನಗರದ ಅರಸರು ತಿರುಪತಿಗೆ ಹೋಗೋಗಿ ಬರ್ತಾಯಿದ್ರು. ಆವಾಗ ಜನಗಳಿಗೆ, ರಸ್ತೆಯಲ್ಲಿ ಓಡಾಡೋಂಥ ಜನಗಳಿಗೆ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಆಗಲಿ ಅಂತ ಹಲವಾರು ತೊಟ್ಟಿಗಳನ್ನು ಕಟ್ಟಿಸಿ, ನಮ್ಮ ಕೋಲಾರದಲ್ಲಿ 3-4 ಜಾಗದಲ್ಲಿ ಈ ರೀತಿ ತೊಟ್ಟಿಗಳನ್ನು ಕಟ್ಟಿ ನೀರು ತುಂಬಿಸಿಕ್ತಾಯಿದ್ರು ಜನಗಳಿಗೆ ಕುಡಿಯೋಕ್ಕೆ. ಆಮೇಲೆ ಇದರಲ್ಲಿ ಪಾನಕ ಮಾಡಿ, ಮಜ್ಜಿಗೆ ಮಾಡಿ ಜನಗಳಿಗೆ ಹಂಚುವಂಥ ಕೆಲಸ ಮಾಡ್ತಾಯಿದ್ರು. ಮೊದಲಿಗೆ ಪಾತ್ರೆಗಳೆಲ್ಲ ಇರಲಿಲ್ಲಲ್ಲ, ಸೊ ಅವಾಗ ಈ ರೀತಿ ಕಲ್ಲಿನ ವಸ್ತು ಇವನ್ನೇ ಬಳಸಿ ತೊಟ್ಟಿನ ಮಾಡಿ ಇದರಲ್ಲಿ ನೀರು ಕುಡಿಯೋಕ್ಕೆ, ಪಾನಕ ಮಾಡೋಕ್ಕೆಲ್ಲ ಕೊಡ್ತಾಯಿದ್ರು. ಹೆಂಗೆ ಕಟ್ಟಿದ್ದಾರೆ ನೋಡಿ, ಇದು ಗಾರೆಯಿಂದ ಕಟ್ಟಿರೋದು. ಇವಾಗ ಸಿಮೆಂಟ್ ಹಾಕಿರ್ಬೋದು, ಒಟ್ಟಿನಲ್ಲಿ ಇದು ಒಂದು ಗಾರೆಯಿಂದ ಮಾಡ್ತಾಯಿದ್ರು ಆ ಕಾಲದಲ್ಲಿ. ತುಂಬ ಅದ್ಭುತವಾಗಿದೆ. ಈಗ ನಾವು ದೇವಾಲಯದ ಒಳಗಡೆ ಹೋಗೋಣ. ನೀವು ಧ್ವಜಸ್ತಂಭ ನೋಡ್ತಾ ಇದ್ದೀರಾ, ಇದು ಹೊಸದಾಗಿ ಮಾಡಿರುವಂಥ ಈ ಧ್ವಜಸ್ತಂಭ, ಇದು ಹಳೇದು. ಸ್ವಾಮಿ ಇದಕ್ಕೇನಂತಾರೆ? ಬಲಿಪೀಠ ಅಂತ. ಇದು ಬಲಿಪೀಠ. ಆಮೇಲೆ ಇದು ಧ್ವಜಸ್ತಂಭ ಅಲ್ವಾ? ಓ, ಇದು ಧ್ವಜಸ್ತಂಭ ಹಳೇದು. ಇದಕ್ಕೆ ಇದು ಧ್ವಜಸ್ತಂಭ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರೋ ಇದು ದೀಪಸ್ತಂಭ. ಆಮೇಲೆ ಮೈಕು ಕೂಡ ಕಟ್ಟಕ್ಕೆ ಒಂದು ಸ್ತಂಭ ಕಟ್ಕೊಂಡಿದ್ದಾರೆ. ಇದೇ ನಿಮಗೆ ನೀವು ಇವೆಲ್ಲ ದರ್ಶನ ಮಾಡ್ಕೊಂಡು ಹಿಂಗೆ ಮುಂದೆ ಬಂದರೆ ನಿಮಗೆ ದೇವರಿಗಿಂತ ಮೊದಲು, ವೇಣುಗೋಪಾಲ ಸ್ವಾಮಿಗಿಂತ ಮೊದಲು ಇಲ್ಲಿ ಗರುಡನೇ ಇರುತ್ತೆ. ವೆಂಕಟರಮಣ ಸ್ವಾಮಿ ಮತ್ತು ಗರುಡನ ಒಂದು ಸ್ಥಾಪನೆ ಇದ್ದೇ ಇರುತ್ತಲ್ಲ ಸ್ವಾಮಿ? ಗರುಡನ್ ಇದ್ದೇ ಇರ್ತಾನೆ. ವಿಷ್ಣು ದೇವಸ್ಥಾನದಲ್ಲಿ ಗರುಡನ್ ಇದ್ದೇ ಇರ್ತಾನೆ. ಈ ಗರುಡನ ಇಲ್ಲಿ ಏನಿದೆ ಅಂದರೆ, ವಿಶೇಷವಾಗಿ ಇಲ್ಲಿ ನೋಡಿ, ಎಲ್ಲ ದೇವಾಲಯ ಗರುಡನ್ ಒಬ್ಬನೇ ಇರ್ತಾನೆ. ಆದರೆ ನಮ್ಮ ಕೋಲಾರ ಕಟಾರಿಪಾಳ್ಯದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಗರುಡನ ಜೊತೆಗೆ ಅವನ ಇಬ್ಬರು ದಂಪತಿಯರನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಇದು ಈ ದೇವಾಲಯದ ವಿಶೇಷ. ದರ್ಶನ ಮಾಡ್ಕೊಳ್ಳಿ. ಗರುಡನ ದರ್ಶನ ಮಾಡಿಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗೋಣ, ಅರ್ಚಕರನ್ನ ಮಾತಾಡ್ಸೋಣ. ಈ ದೇವಾಲಯವು ವಿಜಯನಗರದ ಅರಸರು ಆ ಸಮಯದಿಂದ ಈ ದೇವಾಲಯವಿದ್ದು, ಅರ್ಚಕರಿದ್ದಾರೆ, ಕೇಳೋಣ. ಇಲ್ಲಿ ದೇವರ ವಿರಾಟವು ತುಂಬ ಚೆನ್ನಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ಸ್ವಾಮಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ನೀವು ಕೃಷ್ಣನ ಕೊಳಲು ಊದುವಾಗ ಬಾಯಿ ಹತ್ರ ಕೊಳಲು ಇಟ್ಕೊಂಡಿರ್ತಾನೆ. ಆದರೆ ಈ ದೇವಾಲಯದಲ್ಲಿ ಕೊಳಲನ್ನು ಎದೆ ಹತ್ರ ಇಟ್ಕೊಂಡಿರುವಂಥ ವಿಶೇಷ ವಿಗ್ರಹವಿದು. ಇಲ್ಲಿ ಈ ವಿರಾಟನ ಸ್ವಲ್ಪ ಗಮನಿಸಿ. ಈ ವಿರಾಟನ ಕೈಯಲ್ಲಿರುವಂಥ ಕೊಳಲು ಎದೆ ಭಾಗದಲ್ಲಿದೆ. ನಾವು ಸಾಮಾನ್ಯವಾಗಿ ಯಾವತ್ತೂ ಬಾಯಿ ಹತ್ರ ಕೊಳಲನ್ನು ಇಟ್ಕೊಂಡಿರ್ತಾನೆ. ಇಲ್ಲಿನ ವಿಗ್ರಹದಲ್ಲಿ ಎದೆ ಹತ್ರ ಕೊಳಲನ್ನು ಇಟ್ಕೊಂಡಿರುವಂಥ ವಿಶೇಷ ವಿಗ್ರಹ ವಿರಾಟನು ಇಲ್ಲಿ ಸ್ಥಾಪನೆ ಆಗಿದ್ದಾನೆ. ಇವಾಗ ಇಲ್ಲಿ ನೋಡ್ತಾ ಇರುವ ವಿರಾಟನು ವೆಂಕಟರಮಣ ಸ್ವಾಮಿ. ಮೊದಲು ಈ ದೇವಾಲಯಕ್ಕೆ ಇವನೇ ವಿರಾಟನಾಗಿದ್ದ. ಆನಂತರ ನಮಗೆ ವೇಣುಗೋಪಾಲ ಸ್ವಾಮಿ ಕಲ್ಯಾಣಿ ಸಿಕ್ಕಿರೋದ್ರಿಂದ ಅವರನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ವಿಷಯವನ್ನು ತಿಳ್ಕೊಳ್ಳೋಣ ಅರ್ಚಕರ ಹತ್ರ. ಈ ದೇವಾಲಯದ ಅರ್ಚಕರು ಸುಮಾರು ಒಂದು 30 ವರ್ಷದಿಂದ ದೇವರನ್ನು ಆರಾಧನೆ ಮಾಡ್ಕೊಂಬರ್ತಾರೆ. ಮೊದಲಿಗೆ ಇವರು ಮಾವನವರು ಇದ್ದರು, ಇವಾಗ ಇವರು ದೇವರಿಗೆ ಸೇವೆ ಸಲ್ಲಿಸ್ಕೊಂಬರ್ತಾ ಇದ್ದಾರೆ. ವೇಣುಗೋಪಾಲ ಆಚಾರ್ಯರೇ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಗೆ ಈ ದೇವರ ವಿರಾಟನ ಬಗ್ಗೆ ಮತ್ತು ಈ ದೇವಾಲಯದ ಏನು ಮಾಹಿತಿ ಇದೆಯೋ ಅದು ತಿಳಿಸ್ಕೊಡಿ ಸ್ವಾಮಿ. ಸರ್, ಈ ದೇವಸ್ಥಾನ ಬಂದು ಸುಮಾರು 1000 ವರ್ಷಗಳಿಂದ ಹಿಂದೆ ದೇವಸ್ಥಾನ. 1000 ವರ್ಷಗಳಿಗಿಂತ ಹಿಂದಿನ ದೇವಸ್ಥಾನ. ದೇವಸ್ಥಾನ ಇದು. ಈ ದೇವರು ಒಂದು ಪುಷ್ಕರಣಿ ಅಗಿಯುವಾಗ ಸಿಕ್ಕಿದ್ದಂತೆ. ಅದನ್ನು ಮೊದಲು ಇದ್ದಿದ್ದು ವೆಂಕಟರಮಣ ಸ್ವಾಮಿ. ಚಿಕ್ಕದಾಗಿ ಪಕ್ಕದಲ್ಲಿ ಇಟ್ಟಿದ್ದಾರೆ. ವೆಂಕಟರಮಣ ಸ್ವಾಮಿಯನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಅದು ಸಿಕ್ಕಿದಾಗ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಇಲ್ಲಿನ ಇವಾಗ ವೈಖಾನಸ ಆಗುವ ರೀತಿಯ ಪೂಜೆ ನಡೀತಾ ಇದೆ. ಇದು ಮುಂದೆ ಬಂದು ನಮ್ಮ ಪೂರ್ವಿಕರು, ನಮ್ಮ ಇವರು ಮಾಡ್ತಾ ಇದ್ದಿದ್ದು, ಇವಾಗ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಇನ್ನೊಂದೇನಪ್ಪ ಅಂದರೆ, ಎದುರುಗಡೆ ಗರುಡ ಇದ್ದಾನೆ. ಏನು ದೋಷ, ನಾಗದೋಷ, ದೋಷ ಏನಾದರೂ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಗರುಡನಿಗೆ ಪೂಜೆ ಮಾಡಿದ್ರೆ ಆ ದೋಷ ಎಲ್ಲ ಪರಿಹಾರ ಆಗುತ್ತೆ. ಮಕ್ಕಳು ಇಲ್ಲಿದ್ದವರಿಗೆ ಇಲ್ಲಿ ದೇವರಿಗೆ ಸಂತಾನ ಗೋಪಾಲಕೃಷ್ಣ ಅಂತ ಇದೆ ದೇವರ ಹೆಸರು. ಯಾಕೆಂದರೆ ಇಲ್ಲಿದ್ದಾನೆ ಕೊಳಲು ಇಲ್ಲಿರೋದ್ರಿಂದ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ಅಂತ. ಸಂತಾನ ಇಲ್ಲದೇ ಇದ್ದವರು ಇಲ್ಲಿ ಬಂದು ಕೋರಿಕೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡ್ರೆ ಅವರಿಗೆ ಸಂತಾನ ಆಗುತ್ತೆ ಅಂತ ಇದಿದೆ ನಂಬಿಕೆ, ಪ್ರತೀತಿ ನಂಬಿಕೆ ಜನಗಳೆಲ್ಲ. ತುಂಬ ಜನ ಮಾಡ್ಬಿಟ್ಟಿದ್ದಾರೆ, ತುಂಬ ಜನಕ್ಕೂ ಆಗಿದೆ. ಇನ್ನೊಂದು ಕೋರ್ಟ್ ಕಚೇರಿಯಲ್ಲಿ ನ್ಯಾಯ
ತೀರ್ಮಾನ ಆಗದೆ ಇದ್ದವರು ಇಲ್ಲಿ ಬಂದು ಕೂತ್ಕೊಂಡು ನಾವು ಮಾತಾಡಿದ್ರೆ ಆ ಕೋರ್ಟಲ್ಲಿ ಕಚೇರಿಯಲ್ಲಿ ತೀರ್ಮಾನ ಆಗಿದ್ದು ಇಲ್ಲಿ ತೀರ್ಮಾನ ಆಗುತ್ತೆ. ಎಷ್ಟೋ ಜನ ಸುಮಾರು ಒಂದು ವಾರಕ್ಕೊಂದು 2 ಸಲ 3 ಸಲ ಬಂದು ಮಾತಾಡ್ತಾನೆ ಇರ್ತಾರೆ. ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಕೋರ್ಟಲ್ಲಿ ಪರಿಹಾರ ಆಗೋದು ಆಗದೆ ಇದ್ದಿರೋದು ಇಲ್ಲಾಗುತ್ತೆ. ಇಷ್ಟು ವಿಶೇಷಗಳು ಹೊಂದಿರುವಂಥ ದೇವಾಲಯ ತುಂಬ ಅಪರೂಪವಾದದ್ದು. ನಮ್ಮ ಕೋಲಾರದ ಕಟಾರೆ ಪಾಳ್ಯ ಅಂತ ಈ ದೇವಾಲಯಕ್ಕೆ ಇರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ವಿಶೇಷಗಳೇನಿದೆ ಸ್ವಾಮಿ ಇವಾಗ? ವಿಶೇಷಗಳು ಹಬ್ಬ ಹರಿದಿನಗಳೆಲ್ಲ ವಿಶೇಷವಿರುತ್ತೆ. ಮತ್ತು ಸಪ್ತಮಿ ಆಮೇಲೆ ಕೃಷ್ಣಾಷ್ಟಮಿ 9 ದಿವಸ ಪೂಜೆ ನಡೆಯುತ್ತೆ. ಡೈಲಿ ಅಭಿಷೇಕಗಳು, ರಾತ್ರಿ ದೀಪಾರಾಧನೆ ನಡೆಯುತ್ತೆ. ಲಾಸ್ಟಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ 9ನೇ ದಿನ. ಸರಿ, ಜನವರಿ ತಿಂಗಳಲ್ಲಿ ಏನಿದೆ ಸ್ವಾಮಿ? ಜನವರಿ ತಿಂಗಳಲ್ಲಿ ಇವಾಗ ಇದು 25ನೇ ತಾರೀಕು ಬಂದು ಇದೆ ರಥಸಪ್ತಮಿ ಇದೆ. ಅದಕ್ಕಿಂತ ಮುಂಚೆ ಸಂಕ್ರಾಂತಿ ಇದೆ, ಹೋಗಿ ಹಬ್ಬ, ಅಭಿಷೇಕಗಳು ಎಲ್ಲ ನಡೀತಾರೆ. 25ನೇ ತಾರೀಕು ವಿಶೇಷ ಇದೆ. ವಿಶೇಷ ಇದೆ. 25ನೇ ತಾರೀಕು ರಥಸಪ್ತಮಿ ತೇರು ಇರುತ್ತೆ ದೇವ್ರಿಗೆ. ತೇರು ಎಳಿತೀರ? ಬೆಳ್ಳಿ ಕವಚ ಎಲ್ಲ ಇಡ್ತೀವಿ ದೇವ್ರಿಗೆ. ಹೌದಾ? ಬೆಳ್ಳಿ ಕವಚ ಎಲ್ಲ ಇದೆ. ರಥಸಪ್ತಮಿ ದಿವಸ ಬೆಳ್ಳಿ ಕವಚ ಇಡ್ತೀವಿ. ಸ್ವಾಮಿ, ಈ ವಿರಾಟ ಬಂದು ಮೂಲತಃ 1 ವರ್ಷದಿಂದ ಅದೇ ಶಿಲೆನೇ ಇದೆಯಾ ಇಲ್ಲ ಶಿಲೆನ್ ಚೇಂಜ್ ಮಾಡಿದ್ದೀರಾ ಸ್ವಾಮಿ? ಅದೇ ಶಿಲೆ ಪುಷ್ಕರಣಿ ಸಿಕ್ಕಿರೋ ಶಿಲೆನೇ ಅದೇ ವಿರಾಟನೇ ಇಲ್ಲಿ ಏನಪ್ಪ ಅಂದ್ರೆ ಸಾಲಿಗ್ರಾಮ ಶಿಲೆ. ಈ ಶಿಲೆ ಅಲ್ಲ, ಸಾಲಿಗ್ರಾಮ ಶಿಲೆನಾ? ಸಾಲಿಗ್ರಾಮ ಶಿಲೆ. ಹೌದಾ? ತುಂಬಾ ಪುರಾತನವಾದಂತ ಶಿಲೆ. ಶಾಲಿಗ್ರಾಮಕ್ಕೆ ಚೆನ್ನಾಗಿದೆ, ಮುದ್ದಾಗಿ. ಇಷ್ಟು ದೇವ್ರು 4.5 ಅಡಿ ಇದ್ದಾನೆ. 4.5 ಅನ್ಸುತ್ತೆ, ನಾನು ನೋಡಿ ನಿಮ್ಗೆ ಅನ್ಸೋದಿಲ್ಲ. ಇಷ್ಟು ಮುದ್ದಾಗಿದ್ದಾನೆ, ಅಷ್ಟು ಮುದ್ದಾಗಿದ್ದಾನೆ ದೇವರು. ಅಷ್ಟೇ ಮುದ್ದಾಗಿದ್ದಾನಲ್ಲ. ಇವು 3 ದೇವತೆಗಳನ್ನು ವಿಗ್ರಹ ಇಲ್ಲೇ ಸಿಕ್ಕಿರೋದ? 3 ಸಿಕ್ಕಿರೋದನ್ನ ನೋಡಿ ಸ್ವಾಮಿ. ಈ 3 ವಿಗ್ರಹಗಳನ್ನು ಪಕ್ಕದಲ್ಲಿ ಪುಷ್ಕರಣಿ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಅದನ್ನ. ಅಲ್ಲೇ ಸಿಕ್ಕಿರುವಂತ ವಿಗ್ರಹಗಳು ಅದ್ಭುತ. ಪ್ರಭಾವಳಿ ಬಂದು 3 ಪೀಸ್ ಇದೆ. ಪ್ರಭಾವಳಿ ತುಂಬಾ ಸಿಕ್ಕದಾಗ ಅವರೇ ಮಾಡಿಸಿದ್ದು. ಯಾರು ಮಾಡಿಸ್ತ್ರೇನೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಇವಾಗ ಯಾರು ಮಾಡಕ್ಕಾಗೋದಿಲ್ಲ, ಆ ಕೆಲಸ ಮಾಡಕ್ಕಾಗೋದು. ಎಷ್ಟು ಚೆನ್ನಾಗಿದೆ, ಎಷ್ಟು ಡೀಟೇಲಿಂಗ್ ಆಗಿದೆ ನೋಡಿ ಸ್ವಾಮಿ ಆ ಪ್ರಭಾವಳಿಗಳು ಅಲ್ವಾ? ಆ ಕೀರ್ತಿ ಮುಖ ಎಷ್ಟು ಚೆನ್ನಾಗಿದೆ ನೋಡಿ. ಆ ಕೀರ್ತಿ ಮುಖದಲ್ಲಿ ಶಂಕು ಚಕ್ರವೆಲ್ಲ ಕೆತ್ತಿ ತುಂಬ ಅದ್ಭುತವಾಗಿದೆ. ಇದು ಅವಾಗೇ ಮಾಡಿಸಿರೋದು, 1000 ವರ್ಷಗಳಿಂದ ಮಾಡಿಸಿರೋದು. ಅದು ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬಾ ಅದ್ಭುತ ನೋಡಿ. ಅಲ್ಲಿದೆ ತಾತ್ನಲ್ಲಿ ಹಾಕಿದ್ದಾರೆ ಅಂತ ಪ್ರಭಾವಳಿ ಮಾಡ್ತಾರೆ. ಈ ಕೆಲಸ ಯಾರು ಮಾಡೋದು? ಎಷ್ಟು ಡೀಟೇಲಿಂಗ್ ಆಗಿದೆ ನೋಡಿ. ಇಲ್ಲಿಂದನೇ ಎದ್ದು ಕಾಣಿಸುತ್ತೆ ಅದು ನಮಗೆ. ತುಂಬಾ ಚೆನ್ನಾಗಿದೆ. ಈ ದೇವಾಲಯದ ವಿಶೇಷಗಳು ತಿಳ್ಕೊಂಡು ನಾವು ಸುಮಾರು 2.5 ಅಡಿ ಇದೆ. ಇಷ್ಟಿದೆ ಉತ್ಸವ ಮೂರ್ತಿ. ಲಾಕರಲ್ಲಿ ಇಟ್ಟಿದ್ದೀವಿ. ಹೌದಾ? ಬೀಗ ಇಲ್ಲ, ಮನೆಯಲ್ಲಿ ಇಲ್ಲೇ ಇದ್ದೀವಿ. ಇವಾಗ ಬೇರೆ ಮನೆ ಕಟ್ಕೊಂಡು ಸ್ವಾಮಿ, ಇದು ಮುಜರಾಯಿಗೆ ಸೇರಿರೋದಾ ಇಲ್ಲ ಟ್ರಸ್ಟಲ್ಲಿ ಇದೆ? ಟ್ರಸ್ಟಲ್ಲಿ ಇದೆ. ಅದ್ಭುತ ಚೆನ್ನಾಗಿದೆ. ದ್ವಾರಪಾಲಕರು ಇಲ್ಲಿದ್ದಾರೆ. ಅದ್ಭುತ. ನಮ್ಮ ವೇಣುಗೋಪಾಲ್, ನಿಮ್ಮ ಹೆಸರು ವೇಣುಗೋಪಾಲ ಸ್ವಾಮಿನೇ? ವೇಣುಗೋಪಾಲ ಕೃಷ್ಣಮೂರ್ತಿ ಆಚಾರ್ಯರಿಗೂ ಧನ್ಯವಾದಗಳು. ಸೊ ಇಲ್ಲಿ ಚಿಕ್ಕದಾಗಿ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಗಣೇಶನು ಚಿಕ್ಕದಾಗಿ. ಸ್ವಾಮಿ, ಈ ಗಣೇಶನ್ಗೆ ಎಷ್ಟು ವರ್ಷ ಆಗಿರ್ಬೋದು ಸರ್? ಇದೆಲ್ಲ ಪ್ರತಿಷ್ಠೆ ಆಗಿ ಸುಮಾರು 10-20 ವರ್ಷ ಆಗಿದೆ. 10 ವರ್ಷ. ಆಮೇಲೆ ಕೈವಾರ ತಾತನ ಇದ್ದಾರೆ. ಕೈವಾರ ತಾತನಿಗೆ ವಿಶೇಷವಾದ ಪೂಜೆ ಇಲ್ಲಿ ಸಲ್ಲಿಯುತ್ತೆ. ಈ ದೇವಾಲಯದ ಆವರಣದಲ್ಲಿ ಕೈವಾರ ತಾತನ ಸಹ ಸ್ಥಾಪನೆ ಮಾಡಿ ಭಕ್ತಾದಿಗಳು ಪೂಜೆಯನ್ನು. ಈ ಕೈವಾರ ತಾತನ ಉತ್ಸವ ಮೂರ್ತಿ, ನವಗ್ರಹಗಳು. ಆಮೇಲೆ ಈ ದೇವಾಲಯ ತುಂಬ ಆನಂದವಾಗಿದೆ, ತಂಪಾಗಿದೆ. ಯಾವುದೇ ರೀತಿಯಾಗಿ ಆಡಂಬರ ಇಲ್ದಿರ ತುಂಬ ಅದ್ಭುತವಾಗಿದೆ. ಅರ್ಜುನ, ನಮ್ಮ ಆಂಜನೇಯನು, ಲಕ್ಷ್ಮಣನು, ರಾಮನು, ಸೀತೆಯರು 4 ಜನನು ಸಹ ಇಲ್ಲಿದ್ದಾರೆ. ಇವರನ್ನು ಯಾವಾಗ ಉಪಯೋಗಿಸ್ಕೊಂತೀರಾ ಸ್ವಾಮಿ? ಇಲ್ಲಿಟ್ಟಿದ್ದಾರೆ. ಅದು ಸರ್ ನಂದಸದನ. ನಂದಸ ಅದು ನನಗೆ ಓದಕ್ಕೆ ಬರಲಿಲ್ಲ. ನಂದಸದನಂ ಅಂತ ಹೇಳ್ಬಿಟ್ಟು. ನಂದಸದನಂ ಅಂದರೆ ಕೃಷ್ಣನ ಒಂದು ಆವರಣ, ಅವನು ಇರುವಂಥ ಸ್ಥಳ ಅದು. ನನ್ನ ಹೆಸರು ಇವೆಲ್ಲ ಇದ್ವಲ್ಲ, ಅವಾಗ ಇದು ಒಂಥರ ಇದಿತ್ತು, ಗದ್ದೆ ಇದ್ದಿದ್ದು. ಗದ್ದೆ ಆ ಕಡೆಗೆ ಏನೂ ಇರಲಿಲ್ಲ. ಇವಾಗ ರೋಡೆಲ್ಲ ದೊಡ್ಡದಾಗಿ ಅದೆಲ್ಲ ಚೆನ್ನಾಗಿದಾಗಿ ಇವಾಗ ಇದು ಮೊದಲೆಲ್ಲ ಇರಲಿಲ್ಲ. ಅದು ಎಲ್ಲ ಇವಾಗ ಆಗಿದೆ. ಸೊ ದೇವ್ರದ್ದು ಪದ್ಮಪೀಠನ ಇದು. ಧ್ವಜಸ್ತಂಭಕ್ಕೆ ತೆಗೆದಾಗ ತೆಗೀಲಿಲ್ಲ. ಏನಾಗಿರ್ತದೆ, ಸ್ವಲ್ಪ ಮುಕ್ಕಾಗಿದೆ. ಮುಕ್ಕಾಗಿರೋದು ಉಪಯೋಗಿಸಬಾರ್ದು ಅಂತ ಸೈಡ್ ತೆಗೆದಿಟ್ಟಿದ್ದಾರೆ. ಅದನ್ನೇ ಮೊದಲಿನ ಧ್ವಜಸ್ತಂಭನ ಹಾಕಿದ್ದಾರೆ.
ಓಹೋ, ಹಳೆಯ ಕಾಲ. ಇದು ಹಳೆ ಕಾಲದು. ನೋಡಿ ಎಷ್ಟು ಗಟ್ಟಿಯಾಗಿದೆ ಮರ ಅದು. ಟೇಕ್ ಮರದು, ತುಂಬಾ ಹಳೆಯದು, ತುಂಬಾ ಹಳೆಯದು. ಅದಕ್ಕೆ ಇತಿಹಾಸ ಗೊತ್ತಿಲ್ಲ. ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಸೂಪರ್. ಮೊದಲಿಗೆ ಚಿಕ್ಕದಾಗಿತ್ತಾ? ಹಾಂ ಹಾಂ ಹಾಂ. ಓ ಸರಿ, ಇಲ್ಲಿ ಗೊತ್ತಾಗ್ತದೆ ನೋಡಿ, ಹಳೆ ಕಲ್ಲುಗಳಿದ್ದಾವೆ. ಹಾಂ ಹಾಂ ಹಾಂ, ಅಲ್ಲಿವರೆಗೂ ಇತ್ತು. ಆಮೇಲೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ವಿಶಾಲವಾಗಿ ಮಾಡಿದ್ದಾರೆ ಇವಾಗ. ನೋಡಿ, ಇದೆಲ್ಲ ಹಳೆ ಗೋಪುರ, ಇದೆಲ್ಲ ತುಂಬ ಹಳೇದು. ಈ ದೇವಸ್ಥಾನ ಈ ರೀತಿ ಗೋಪುರ ಎಲ್ಲ ಮಾಡಿದ್ದಾರೆ. ಸ್ವಾಮಿ, ಇದೇನು ಮರ ಅಂತಾರೆ? ಪಾರಿಜಾತ ಮರನಾ? ಓ, ಪಾರಿಜಾತ ಹೂವು ಗಿಡ ಇರುವಂಥ ಒಂದು ವಿಶೇಷ ಸ್ಥಳವಿದು. ಈಗ ನಾವು ಕೈವರ ತಾತ್ನೆಯರನ್ನ ಯೋಗಿ ನಾರಾಯಣ ಅವರನ್ನು ದರ್ಶನ ಮಾಡ್ಕೊಂಬರೋಣ. ಶ್ರೀ ಶ್ರೀ ಯೋಗಿ ನಾರಾಯಣ ಯತೀಂದರು ಅಂದರೆ ಋಷಿಗಳು ಅಂತ. ನೀವು ತಾತನ ಕತೆ ಕೇಳಬೇಕು. ನಿಮಗೆ ತಾತನ ಕತೆ ಕೇಳಿದ್ರೆ ನಿಮ್ಗೆ ನಗಬೇಕಾ ಅಥವಾ ಅಳಬೇಕಂತ ನಿಮಗೆ ಒಂದು ಇದಾಗುತ್ತೆ ಮನಸ್ಸಲ್ಲಿ. ಯಾಕೆಂದರೆ ತಾತನ ಕತೆ ಹೇಳ್ಬೇಕು ನಿಮ್ಗೆ. ಒಂದ್ಸರಿ ಕರ್ಕೊಂಡು ಹೋಗ್ತೀನಿ. ತಾತ್ನೆಯರ ನಮ್ಮ ಕಟಾರಿಪಾಳ್ಯದಲ್ಲಿರುವಂಥ ಮಠದಲ್ಲಿ ಆರಾಧನೆ ಸಹ ಮಾಡ್ತಾರೆ. ತಾತನವರು ತಂಬೂರಿನೂ ತಂದಿಕ್ಕಿದ್ದಾರೆ. ಈ ತಂಬೂರಿ ಇತಿಹಾಸ ಏನು ಸ್ವಾಮಿ? ತಂಬೂರಿ ಇತಿಹಾಸ ಅವರು ಇವ್ರಲ್ವಾ, ತಾತನ ಸಾಧುಗಳು. ಅದಕ್ಕೋಸ್ಕರ ತಂಬೂರಿ ಇಲ್ಲಿ ಭಜನೆ ಗಿಜನೆ ಮಾಡ್ತಾರೆ. ಹಾಂ ಹಾಂ, ತಂಬೂರಿನ ಮಾಡ್ತಾರೆ. ಹಾಂ, ಅದಕ್ಕೋಸ್ಕರ ತಂಬೂರಿನ ನಡೆಸ್ತಾರೆ ಅದನ್ನ. ಸೊ ಆಮೇಲೆ ಬಳೆಗಳು ಕೂಡ ಇದ್ದಾವೆ ನೋಡಿ. ತಾತನ ಕುಲಕಸಬು ಬಳೆ ಮಾರೋದು. ಆದ್ದರಿಂದ ತಾತನಿಗೆ ಹೆಸರು ಉಳಿಸ್ಬೇಕು ಅಂತ ಇಲ್ಲಿ ಬಳೆಗಳನ್ನು ಸಹ ಕಟ್ಟಿ ತಾತನ ಆರಾಧನೆ ಮಾಡ್ತಾರೆ. ತಿಂಗಳಿಗೊಂದಿನ ಇಲ್ಲಿ ಬಂದು ಮಂಡಳಿ ಮಾಡಿ ಭಜನೆ ದೇವರ ತಾತನ ಆರಾಧನೆ ಮಾಡ್ತಾರೆ. ಇವಾಗ 3ನೇ ತಾರೀಕು ಆಗೋಯ್ತಾ? ಮತ್ತೆ ಇನ್ನೊಂದು ಮತ್ತೆ ಬಂದು ಬರೀತಾರೆ ಯಾವತ್ತು ಮಾಡ್ತಾರೆ ಅಂತ. ಈಗ ನಾವು ಕಲ್ಯಾಣ ಮಂಟಪದ ಬಗ್ಗೆ ಹೋಗಿ ನೋಡೋಣ. ದೇವರಿಗೆ ಅಲ್ಲಿ ಕುಂಡಿಸಿ ಕಲ್ಯಾಣ ಮಾಡ್ತಾ ಇದ್ರಲ್ಲ, ಆ ಒಂದು ಸ್ಥಳ ನೋಡೋಣ. ಇಷ್ಟು ವಿಶೇಷಗಳು ಹೊಂದಿರುವಂಥ ಈ ಸ್ಥಳಕ್ಕೆ ಇವತ್ತು ನಾನು ಭೇಟಿ ಕೊಟ್ಟು ನನಗೆ ಆತ್ಮಕ್ಕೂ ಸಹ ತುಂಬ ಖುಷಿ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದರೆ ತೆಪ್ಪೋತ್ಸವ ಎಲ್ಲ ನಡೀತಾ ಇತ್ತು. ತೆಪ್ಪೋತ್ಸವ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ನಾವು ಉಳಿಸ್ಕೊಬೇಕು, ಅದನ್ನು ಬೆಳೆಸ್ಕೊಬೇಕು ಅಂದರೆ ನಮ್ಮ ಇತಿಹಾಸ ನಾವು ತಿಳ್ಕೊಬೇಕು. ಇತಿಹಾಸ ತಿಳ್ಕೊಂಡಿರೋ ಹೋಗ್ತಾ ಇದ್ರೆ ಏನಾಗ್ತದೆ, ನಾವು ಒಂದಷ್ಟು ಮರ್ತು ಹೋಗ್ಬಿಡ್ತಾ ಇರ್ತೀವಿ. ಮೊದಲಿಗೆ ಪುಷ್ಕರಣಿಲಿ ತೆಪ್ಪೋತ್ಸವ ನಡೀತಾ ಇತ್ತು. ಸಾವಿರಾರು ಜನಕ್ಕೆ ಊಟ ಆಗ್ತಾಯಿದ್ರು. ತುಂಬ ಹಲವಾರು ವಿಶೇಷಗಳನ್ನೆಲ್ಲ ಮಾಡ್ತಾಯಿದ್ರು. ಇವಾಗ ಆ ವಿಶೇಷಗಳೆಲ್ಲ ಕಮ್ಮಿ ಆಗ್ತಾ ಬರೀ ನಾವು ಮೂರ್ತಿ ನೋಡೋದು, ದರ್ಶನ ಮಾಡ್ಕೊಳೋದು, ಹೋಗೋಣ ಸಂಸ್ಕೃತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಗೊತ್ತಾಗ್ತಾ ಇಲ್ಲ ನಮ್ಮ ಪರಂಪರೆನ ಇನ್ನೂ ಒಂದಷ್ಟು. ಯಾಕೆ ನಾವು ಹಳೇದನ್ನೆಲ್ಲ ಮತ್ತೆ ಮಾಡ್ಕೊಂಡು ಅಂದರೆ ಏನಾಗ್ತಾ ಇದೆ ಗೊತ್ತಾ ಸ್ವಾಮಿ, ಇವಾಗ 3-4 ದಿನ, ಒಂದು ವಾರ, ಒಂದು ತಿಂಗಳು ಹಂಗೆ ಒಂದು ಪರಂಪರೆಯಾಗಿ ಒಂದು ಪೂಜೆನ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇತ್ತು. ಸೊ ಇವಾಗ ಏನಾಗಿದೆ ಅಂದರೆ, ಒಂದು ಅಭಿಷೇಕ ಮಾಡೋದು, ಒಂದು ಹೋಮ ಮಾಡೋದು, ಯಜ್ಞ ಮಾಡೋದು 3 ದಿನಕ್ಕೆ ಆಗೋಗ್ಬಿಡ್ತು ಅನ್ನೋಷ್ಟು ಬಂದ್ಬಿಟ್ಟಿದೆ. ಒಂದಷ್ಟು ಇದಿಲ್ಲ ಅಲ್ವಾ? ಇವಾಗ ನೀವು ಹೇಳಿದ್ರು ಮೊದಲೆಲ್ಲ ತೆಪ್ಪೋತ್ಸವ ಮಾಡ್ತಾ ಇದ್ರು. ಶಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ನಿಮ್ಮ ಹತ್ರ ಒಂದು ಮಾತು ಹಂಚ್ಕೊಬೇಕು. ಸರಿನೋ ತಪ್ಪೋ ಗೊತ್ತಿಲ್ಲ. ನಮ್ಮ ತಾತನವ್ರ ಕಾಲದಲ್ಲಿ ತಿರುಪತಿಗೆ ಹೋದ್ರೆ ದೇವ್ರ ದರ್ಶನ ಕೊಟ್ಟನ ಎಂಪ ದೇವ್ರ ದರ್ಶನ ಮಿಚ್ಚಿನೆಪ್ಪ ಅಂತ ಕೇಳ್ತಾ ಇದ್ರು. ದರ್ಶನ ಮಿಚ್ಚಿನೆಪ್ಪ ಅಂತ ಕೇಳ್ತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ ದರ್ಶನ ಆಯ್ತಾ ಅಂತ. ಅಂದ್ರೆ ನಾವು ಹೋಗಿ ದರ್ಶನ ಮಾಡ್ಕೊಂಬರೋ ಆಗ್ಬಿಟ್ಟಿದೆ. ನಮ್ಮ ತಾತನವ್ರ ಕಾಲದಲ್ಲಿ ದೇವ್ರ ದರ್ಶನ ಕೊಟ್ಟನ ಅಂತ ಕೇಳ್ತಾ ಇದ್ರು. ಸೊ ಈ ಪರಂಪರೆ ಇವಾಗ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ದರ್ಶನ ಆಯ್ತಾ ಅಂದ್ರೆ ನಾವು ಹೋಗಿ ದರ್ಶನ ಮಾಡ್ಕೊಂಬರೋದು ಅಷ್ಟೇ. ದೇವ್ರ ದರ್ಶನ ಕೊಟ್ಟಿದೆ ಅನ್ನೋ ಪರಂಪರೆನೇ ಇಲ್ದಿರ ಆಗ್ಬಿಟ್ಟಿದೆ. ಮಾತೆ ಬೇರೆ ಆಗ್ಬಿಟ್ಟಿದೆ ಸ್ವಾಮಿ. ಇದು ಏನಾಗುತ್ತೆ ಸ್ವಾಮಿ? ಇದರ ಕೊನೆ ಏನು ಆಗ್ಬೋದು ನಮ್ಗೆ? ಇದು ಸರಿನಾ? ಅಳಿಸ್ಕೊಂತಾ ಇದೀವಲ್ಲ, ನಿಜಾನೇ. ನಾನು ಮೊನ್ನೆ ತೇರಳ್ಳಿ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ. ಈ ಸೋಮೇಶ್ವರನ ದೇವಸ್ಥಾನ, ನಾನು ಹಳೆ ಕಾಲದ ದೇವಸ್ಥಾನ, ತುಂಬಾ ಅದ್ಭುತವಾಗಿದೆ. ಹಳೆ ದೇವಸ್ಥಾನ. ಇವಾಗ ಅದೆಲ್ಲ ಪಾಳು ಬಿದ್ದೋಗ್ಬಿಟ್ಟಿದೆ, ಹಾಳಾಗೋಗ್ತಾ ಇದೆ. ಅದನ್ನ ನೋಡಿ ನನಗೆ ತುಂಬಾನೇ ಬೇಸರ ಆಯಿತು. ಸೊ ನಾವು ನಮ್ಮ ಪರಂಪರೆನ ಕಾಪಾಡ್ಕೊಳಕ್ಕೆ ನಾವು ಯಾಕೆ ವಿಫಲರಾಗಿದ್ದೀರಿ? ನಮಗೆ ಬುದ್ಧಿ ಕೊಡಬೇಕು. ಕರೆಕ್ಟಾಗಿ ಏನು ಅಂದ್ರೆ ಒಂಥರ ಸಂಪಾದನೆ ಮಾಡಬೇಕು, ಅದರಲ್ಲಿ ಇರಬೇಕು, ಅದೇ ಆಗ್ಬಿಟ್ಟಿದೆ. ದೇವ್ರಿಗೆ ನಾವು ಇಂಥ ಮಾಡಬೇಕು, ಇಂಥದ್ದು ಈಗಿಬೇಕು ಅನ್ನೋದು ಒಂದು
ಇದೇ ಇಲ್ಲ. ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾವು ಇವಾಗ ಹಿಂದಕ್ಕೆ ಹೋಗ್ಬಿಟ್ಟಿದೀವಿ ಅಂತ ಕೊಟ್ಬಿಟ್ಟಿದೆ ದೇವ್ರು ನಮಗೇನೋ ಇದೊಂಥರ ಕೊಟ್ಟದ್ದನ್ನು ನಾವು ಉಪಯೋಗಿಸ್ಕೊಂತ ಇಲ್ಲ. ಇಲ್ಲಿ ನರಸಿಂಹಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಕಲ್ಯಾಣ ಹಾಂ, ಇಲ್ಲಿ ದೇವರ ವಿಗ್ರಹನೇ ಇಲ್ಲಿ ಇಟ್ಟು ಆಸ್ಥಾನ ಸೇವೆ. ಹಾಂ ಹಾಂ ವಿಶೇಷ ಸೇವೆಗಳು ಉತ್ಸವ ಇದ್ರೆ ಆಸ್ಥಾನ ಸೇವೆ, ಕಲ್ಯಾಣೋತ್ಸವ ವರ್ಷಕ್ಕೊಂದು ಸಲ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದು ಕಲ್ಯಾಣೋತ್ಸವ ಮಾಡ್ತಾ ಇದ್ದು. ಕಲ್ಯಾಣ ಮಂಟಪ ಹೇಗಿದೆ? ಚಿಕ್ಕ ಚಿಕ್ಕ ಮಂಟಪಗಳು ಇನ್ನೂ ಇದ್ವಾ? ಚಿಕ್ಕ ಊಟ ಸೇವೆ ಈ ಕಡೆಗೆಲ್ಲ ಊಟದ್ದು. ಸೊ ಹರೀಶ್ ಅವರೇ, ನೀವು ಚಿಕ್ಕವರಿದ್ದಾಗ ಏನು ನೋಡ್ತಾ ಇದ್ರಿ ಇಲ್ಲಿ? ನಾವು ಅದೇ ಇಲ್ಲಿ ಕಲ್ಯಾಣ ಸೇವೆ ಎಲ್ಲ ಮಾಡೋರು. ಹಾಂ, ಈಗ ಆ ಕಡೆ ಎಲ್ಲ ಊಟದ ದದ್ದನ ಅನ್ನೋರು ಆಗಿನ ಕಾಲದಲ್ಲಿ. ದದ್ದನ ಅಂದ್ರೆ ಚಿಕ್ಕದಾಗಿ ಕಲ್ಲುಗಳಲ್ಲಿ ಚಿಕ್ಕದಾಗಿ ಅದ್ರ ಕೆಳಗಡೆ ಊಟದ ಸೇವೆ ಮಾಡೋರು. ಆಮೇಲೆ ಈ ಕಲ್ಲು ಅವಾಗ ಹೆಂಗಿತ್ತು ಇದು ಈ ನಾವು ನೋಡಿದಂಗೆ ಚಿಕ್ಕ ಹುಡುಗರಲ್ಲಿ ಇದು ಹಳ್ಳ ಇತ್ತು. ಇದೆಲ್ಲ ಹಳ್ಳ ಇತ್ತು, ಹೈಟು ಎತ್ತರವಾಗಿತ್ತು. ನಾವು ಕೆಳಗಡೆ ನಿಂತ್ಕೊಂಡು ನೋಡ್ಬೇಕಾಗಿತ್ತು. ಈಗ ಏನಾಗಿದೆ ಅಂದ್ರೆ ನೆಲ ಮಟ್ಟಕ್ಕೆ ಈ ಕಲ್ಲು ಕೂಡ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇದೆಲ್ಲ ಹೈಟ್ ಮಾಡ್ಕೊಂಡು ಇವಾಗ ನೆಲ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇದು ವಿಶೇಷ. ಇದು ಎಷ್ಟು ಸರಿ ದೇವರನ್ನು ಸ್ಥಾಪನೆ ಮಾಡಿ ಇಲ್ಲಿ ಕಲ್ಯಾಣ ಮಾಡಿರುವ ಒಂದು ಪುಣ್ಯಕ್ಷೇತ್ರವಿದು. ಸೊ ಈ ದೇವಾಲಯಕ್ಕೆ ಬಂದಾಗ ಈ ಎಲ್ಲ ಹಳೆ ಪುರಾತನವನ್ನು ನೋಡೋದನ್ನು ಮರೆಯಬೇಡಿ. ಸೊ ಈಗ ಈ ಕಲ್ಯಾಣ ಮಂಟಪದ ಮೇಲ್ಗಡೆ ಭಾಗ ನೋಡೋಣ. ಸ್ವಾಮಿ, ಇದಕ್ಕೇನಂತಾರೆ ಈ ಭಾಗಕ್ಕೆ? ಅಷ್ಟಕೋಣ. ಈ ಅಷ್ಟಕೋಣವನ್ನು ನೀವು ಚೆನ್ನಾಗಿ ತೋರಿಸಿ ನೋಡ್ಕೊಳ್ಳಿ. ಇದನ್ನು ಅಷ್ಟಕೋಣ ಅಂತ ಕರೀತಾರೆ. ಇಲ್ಲಿ ಒಂದು ಕಮಲನ ಅದು ಉಯ್ಯಾಲೆ ಸೇವೆ ಕೂಡ, ಇಲ್ಲಿ ಉಯ್ಯಾಲೆ ಸೇವೆ ಕೂಡ ಮಾಡೋಕ್ಕೆ ವ್ಯವಸ್ಥೆ, ಉಯ್ಯಾಲೆ ಸೇವೆ ಎಲ್ಲ ಮಾಡ್ತಾಯಿದ್ರು ಅಷ್ಟಕೋಣದಲ್ಲಿ. ತುಂಬ ಅದ್ಭುತವಾಗಿದೆ. ಇದು ನಮ್ಮ ವಿಗ್ರಹಗಳು, ಉತ್ಸವ ವಿಗ್ರಹಗಳು. ಹಾಂ ಹಾಂ ಎದೆ ಭಾಗದಲ್ಲೇ ಕೊಳಲನ್ನ ಇಟ್ಕೊಂಡಿರೋದು. ಹಾಂ, ಹೌದಾ? ಅಷ್ಟು ಚೆನ್ನಾಗಿ, ಅದು ಅದ್ಭುತ. ನಮ್ಮ ಈ ದೇವಾಲಯದಲ್ಲಿರುವಂಥದ್ದು ಈ ಎಲ್ಲ ಅದ್ಭುತಗಳನ್ನು ನೀವು ಇಲ್ಲಿ ಬಂದಾಗ ನೋಡೋದನ್ನು ಮರಿಬೇಡಿ. ಕಣ್ತು. ವರದರಾಜ ಸ್ವಾಮಿ ಯಾವುದು? ಅಮರ್ಪೇಟೆ ವರದರಾಜ ಸ್ವಾಮಿ. ಹಾಂ, ನಮ್ಮ ಅದು ಕರೆಕ್ಟ್ ಮೊನ್ನೆ ಮಾಡ್ಕೊಂಬಂದಿದ್ದೀನಿ. ಅಲ್ಲಿನ ಅರ್ಚಕ. ಹಾಂ, ಸೂಪರ್, ಅದ್ಭುತ. ಇವಾಗ ಇದು ಕಲ್ಯಾಣೋತ್ಸವಕ್ಕೆ ಅಂತ ಮಾಡ್ಕೊಂಡಿರುವಂಥ ಈ ಕೊಠಡಿ ನಾನು ನಿಮಗೆ ಕಲ್ಯಾಣಿ ತೋರಿಸ್ತೀನಿ. ಕಲ್ಯಾಣಿಯಲ್ಲಿದೆ. ನೀವು ಈ ಕಡೆ ನೋಡ್ತಾ ಇದ್ರಲ್ಲ, ಗ್ರಿಲ್ಡಲ್ಲಿ ಹಾಕಿದ್ರಲ್ಲ, ಅದೇ ಕಲ್ಯಾಣಿ. ಇವಾಗ ಅದನ್ನು ಟೈಮ್ ಇಲ್ಲ. ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಆಂಜನೇಯನ ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅಂದರೆ, ಈ ಎಲ್ಲ ದೇವಾಲಯಗಳಿಗೂ ಅವನೇ ರಕ್ಷಣೆ ನೀಡ್ತಾ ಇರುವಂಥದ್ದು. ಈ ರಕ್ಷಣೆಗೋಸ್ಕರ ದೇವರಲ್ಲಿ ಆಂಜನೇಯನು ಸ್ಥಾಪನೆ ಆಗಿದ್ದಾನೆ ಅಂತ ಮುಂದ್ಗಡೆ ನೀವು ನೋಡ್ತಾ ಇದ್ರಲ್ಲ, ಅಲ್ಲಿ ಕೇಸರಿ ಬಾವುಟ ಎಲ್ಲ ಇದೆಯಲ್ಲ, ಅದು ಆಂಜನೇಯನ ದೇವಾಲಯ. ಈ ದೇವಾಲಯಕ್ಕೆ ಅವನು ರಕ್ಷಣೆಯಾಗಿ ಅಲ್ಲಿ ಸ್ಥಾಪನೆ ಆಗಿದ್ದಾನೆ. ಇದೇ ಕಲ್ಯಾಣ ಮಂಟಪ ನೀವು ನೋಡ್ತಾ. ಪುಷ್ಕರಣಿ, ಈ ಪುಷ್ಕರಣಿಯಲ್ಲಿ ದೇವರ ವಿರಾಟ ಸಿಕ್ಕಿರೋದು. ಈ ಎಲ್ಲ ವಿಶೇಷಗಳನ್ನ ಈ ದೇವಾಲಯದಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತವೆ. ವೀಕ್ಷಕರೇ, ಇದೆ ನೋಡಿ ಪುಷ್ಕರಣಿ. ಮೊದಲು ಇದು ತುಂಬ ಕೆಟ್ಟದಾಗಿತ್ತು. ಆಮೇಲೆ ನಮ್ಮ ಕೋಲಾರಕ್ಕೆ ಒಂದಷ್ಟು ಅಧಿಕಾರಿಗಳು ಬಂದಾಗ ಎಸ್ ಮುನ್ಸ್ವಾಮಿ ಅವರು ತುಂಬ ಇದನ್ನು ಕಾಳಜಿ ವಹಿಸಿ ಈ ಪುಷ್ಕರಣಿನ ಕ್ಲೀನ್ ಮಾಡಿಸಿದ್ರು. ಅದಕ್ಕೆ ಇವತ್ತು ನಮಗೆ ನೋಡೋಕ್ಕೆ ಚೆನ್ನಾಗಿದೆ ನೋಡಿ. ಇದೇ ಪುಷ್ಕರಣಿ. ಇಲ್ಲಿ ನಿಮಗೆ ವೇಣುಗೋಪಾಲ ಸ್ವಾಮಿ ಮತ್ತು ಆತನ ಇಬ್ಬರು ಪತ್ನಿಯರು ಸಹ ಈ ಪುಷ್ಕರಣಿ ಅಗಿಯುವಾಗೆ ಅಂತಲೇ ಸಿಕ್ಕಿರೋವಂಥದ್ದು. ಈ ಪುಷ್ಕರಣಿ ಇವಾಗ ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಇದರಲ್ಲಿ ಬಾತುಕೋಳಿಗಳನ್ನು ಬಿಟ್ಟಿದ್ದಾರೆ. ನೋಡೋಕ್ಕೆ ಚೆನ್ನಾಗಿರುತ್ತೆ. ಬನ್ನಿ, ಮಕ್ಕಳನ್ನ ಕರ್ಕೊಂಡು ಅವಾಗವಾಗ ನೋಡ್ಕೊಂಡೋಗಿ. ಭಾಳ ಚೆನ್ನಾಗಿದೆ. ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಈ ಎಲ್ಲಕ್ಕೂ ರಕ್ಷಣೆಯಾಗಿ ಆಂಜನೇಯಲ್ಲಿ ಸ್ಥಾಪನೆ ಆಗಿರೋದು. ಸಂಚಾರ ಪೊಲೀಸ್ ಸ್ಟೇಷನ್ ಇದು. ನಮ್ಮ ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ಸ್ಟೇಷನ್ ಇಲ್ಲಿದೆ. ಮುಂಭಾಗದಲ್ಲಿರುವಂಥ ಈ ಕಲ್ಯಾಣಿ, ಪುಷ್ಕರಣ ಮತ್ತು ವೇಣುಗೋಪಾಲ ಸ್ವಾಮಿ ದೇವಾಲಯ. ಹಿಂಗೆ ಸ್ಟ್ರೈಟಾಗಿ ನೀವು ಹೋದರೆ ಟವರ್ಗೆ ಹೋಗ್ತೀರಾ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಅದ್ಭುತವಾಗಿ
ನಮ್ಮ ಕೋಲಾರದ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಬೋದು. ಅಂತರ್ಗಂಗೆ ಬೆಟ್ಟನೂ ಸಹ ನಿಮ್ಮ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇನು ದೇವಸ್ಥಾನ ಆಳ್ಬಿದ್ದಿರೋದು? ಅದು ಅದೇ ಬಂದು ಹೇಳಿದ್ದು, ಅದು ಮಠ ಶಿವಗಿ ಇವ್ರದ್ದು ಲಿಂಗಾಯತ ಮಠ. ಅದು ಈ ಕಡೆ ಬಂದು ಆಂಜನೇಯ ಸ್ವಾಮಿ ಗುಡಿ ಥರ ಕಟ್ಟಿದ್ದೀರಿ. ಆಗಿನ ಕಾಲದಲ್ಲಿ ಸುಬೇದಾರ ಇವರಿದ್ರಲ್ಲ, ಸುಬೇದಾರರು ಇದು ಜಮೀನು ಸುಬೇದಾರರು ತೋಟ ಅಲ್ಲಿ ಕೃಷ್ಣ ದೇವಸ್ಥಾನ ಇತ್ತು ಹಳೇ ಕಾಲ. ಇವಾಗ ಈಗಿಲ್ಲ, ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ಅಲ್ಲಿ ಒಂದು ಕೋನೇರಿಲ್ಲೇ ಇದೆ. ಹೌದಾ? ಅದು ಮುಚ್ಚೋಗಿದೆ, ಎಲ್ಲ ಮುಚ್ಚೋಗ್ಬಿಟ್ಟಿದೆ. ನಮ್ಮ ನಮ್ಮ ಏನು ನಮ್ಮ ಬಳುವಳಿ ಏನಿದೆ, ನಮ್ಮ ಬಳುವಳಿ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಬೇರೆ ಯಾರ್ದಾದ್ರೂ ದೇವಸ್ಥಾನ ಅಲ್ಲಿದ್ರೆ ಅವ್ರು ಬಿಡ್ತಾಯಿದ್ರಾ? ಅವ್ರ ಕೊನೇರಿ ಇದ್ರೆ ಬಿಡ್ತಾ ಇಲ್ಲ. ನಮಗೆ ನಮ್ಮ ಹತ್ರ ಸಂಪನ್ಮೂಲಗಳು ಇದ್ದು ನಾವು ಅದನ್ನು ಉಪಯೋಗಿಸ್ಕೊತಾ ಇಲ್ಲ. ಆಮೇಲೆ ಇಲ್ಲಿ ಈ ದೇವಾಲಯದ ಟ್ರಸ್ಟ್ ಹತ್ರ ಒಂದು ನನ್ನ ಬೇಡಿಕೆ ಇದೆ. ಇದು ಸುಮಾರು ವರ್ಷಗಳಿಂದ ನಾನು ಹೋಗ್ತಾ ಬರ್ತಾ ಈ ಕಟ್ಟಡವನ್ನು ನೋಡ್ತಾ ಇದ್ದೀನಿ. ಇದು ಪೂರ್ಣಗೊಂಡಿಲ್ಲ. ದಯವಿಟ್ಟು ಟ್ರಸ್ಟ್ಗಳು ಯಾರಿದ್ದೀರೋ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಾಲಯದ ಟ್ರಸ್ಟ್ಗಳ ಹತ್ರ ಒಂದು ಮನವಿ ಮಾಡ್ಕೋತೀನಿ. ಬೇಗ ಈ ಕಟ್ಟಡವನ್ನು ಕೆಲಸವನ್ನು ಪೂರ್ತಿ ಮಾಡಿ ಇದನ್ನಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಟ್ಟರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇಲ್ಲಿಂದ ನಿಮಗೆ ದೀಪಸ್ತಂಭ ನೋಡಿ, ಇಲ್ಲಿ ಕಾಣಿಸ್ತಾರೆ, ಇಲ್ಲಿ ದೀಪ. ಈ ದೀಪನ ಹೆಂಗೆ ಅಂಟಿಸ್ತೀರಾ ನೀವು? ಅಷ್ಟು ಮೇಲಕ್ಕೆ ಬಂದು ಎಣಿಕೊಂಡು ಬಂದು ಅಲ್ಲಿ ದೀಪವನ್ನು ಅಂಟಿಸ್ತಾರೆ. ವಿಶೇಷವಾದ ಈ ಒಂದು ವೇಣುಗೋಪಾಲ ಸ್ವಾಮಿ ದೇವಾಲಯ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಶುಭವಾಗಲಿ. ಅದು ಸ್ವಲ್ಪ ನನಗೆ ತುಂಬ ಬೇಜಾರಾಯಿತು, ಅದು ಪಾಳು ಬಿಟ್ಬಿಟ್ಟಿದೆ. ಈಶ್ವರನ ದೇವಸ್ಥಾನ, ಕೃಷ್ಣ ದೇವಸ್ಥಾನ, ಅದು ಲಿಂಗಾಯತರು ಪೂಜೆ ಮಾಡ್ತಾ ಇದ್ದಂಥ ಒಂದು ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲ, ನಮ್ಮ ಜನಗಳಿಗೆ ನಮ್ಮ ಪುರಾತನವಾದ ಸ್ಥಳಗಳನ್ನು ನೀಟಾಗಿ ಉಳಿಸ್ಕೊಳೋ ಅಂಥ ಅರಿವು ಬಂದಿಲ್ಲ ಇನ್ನು. ಈ ದೇವಾಲಯದ ಟ್ರಸ್ಟ್ ಹತ್ರ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ಈ ಕಟ್ಟಡದ ಕೆಲಸವನ್ನು ಪೂರ್ತಿಗೊಳಿಸಿ ಇದಕ್ಕೊಂದು ಒಳ್ಳೆ ಆಕಾರ ಕೊಡಿ. ತುಂಬ ಚೆನ್ನಾಗಿರುವಂಥ ಒಳ್ಳೆ ಲೊಕೇಶನ್ನಲ್ಲಿರುವಂಥ ಈ ದೇವಾಲಯವನ್ನು ಮತ್ತು ಈ ಕಟ್ಟಡವನ್ನು ಕಟ್ಸಿದ್ದೀರಾ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನು ಮಾಡಿದ್ದೀರಾ. ನನಗೆ ಗೊತ್ತಿಲ್ಲ ಯಾಕೆ ಈ ಕೆಲಸ ನಿಲ್ಲಿಸಿದ್ದೀರಾ ಅಂತೇಳ್ಬಿಟ್ಟು. ಸೊ ದಯವಿಟ್ಟು ಇದನ್ನು ಪೂರ್ತಿಗೊಳಿಸಿ. ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಈ ಜಾಗ, ಭಾಳ ಚೆನ್ನಾಗಿದೆ ಇದು. ವೀಕ್ಷಕರೇ, ಇದಾಗಿತ್ತು ನಮ್ಮ ಕಟಾರಿಪಾಳ್ಯದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಪಟ್ವಿ. ನಮಗೆ ಗೊತ್ತಿದ್ದು ನಾವು ಮಾತಾಡಿದ್ವಿ. ನಿಮಗಿನ್ಯಾರಿಗೂ ಏನೋ ಜಾಸ್ತಿ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಒಂದು ಮನವಿ ಏನಂದರೆ, ಯಾರ್ಯಾರು ಹಿಂದುತ್ವ ಬಗ್ಗೆ ಮಾತಾಡ್ತಿರೋ, ಹಿಂದೂಗಳ ಬಗ್ಗೆ ಮಾತಾಡ್ತಿರೋ, ನಿಮ್ಮೆಲ್ಲರ ಹತ್ರ ಒಂದು ಮನವಿ, ನಮ್ಮ ಬಳುವಳಿ, ನಮ್ಮ ಹಿರಿಯರು ನಮಗೆ ಕೊಟ್ಟಿರೋದನ್ನು ಕಾಪಾಡ್ಕೊಳ್ಳಿ. ನಾವು ಹೊಸದಾಗಿ ಎಷ್ಟೇ ದೇವಾಲಯಗಳು ಮಾಡಿದ್ರೂ ಆ 1000 ವರ್ಷಗಳ ಗತ ವೈಭವವನ್ನು ನಾವು ಮರಳಿ ತರೋಕ್ಕಾಗೋದಿಲ್ಲ. ಆವಾಗ ಯಾರು ಕಟ್ಟಿಸಿದಾರೋ ಅವ್ರ ಉದ್ದೇಶವನ್ನು ನಾವು ಮತ್ತೆ ತರೋಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಇತಿಹಾಸವನ್ನು ಉಳಿಸಿ, ಇತಿಹಾಸವನ್ನು ತಿಳ್ಕೊಳ್ಳಿ, ಇತಿಹಾಸ ಪರಂಪರೆಯನ್ನು ಬೆಳೆಸ್ತಾ ಬನ್ನಿ. ಆವಾಗೇ ನಾವು ಉಳಿಯೋಕ್ಕೆ ಸಾಧ್ಯ. ನಮ್ಮ ಹತ್ರ ಇರೋದನ್ನು ನಾವು ಬಿಟ್ಬಿಟ್ಟು ಮತ್ತೆ ಯಾವುದೋ ಹೊಸ್ದಾಗಿ ಕಟ್ಟಕ್ಕೆ ಹೋಗ್ತೀವಿ ಅಂದರೆ ಅದು ನನಗೆ ಪ್ರಕಾರ ಅಷ್ಟೊಂದು ನಮ್ಮ ಶ್ರೀಮಂತಿಕೆ ನಾವು ಉಳಿಸ್ಕೊಂಡಿಲ್ಲ ಅನಿಸುತ್ತೆ. ಸೊ ನೋಡಿ, ಪ್ರಯತ್ನ ಪಡಿ, ನಮ್ಮ ಹಳೆತನದನ್ನು ಉಳಿಸ್ಕೊಂಡು ಬನ್ನಿ. ಜೈ ಹಿಂದ್, ಜೈ ಕೋಲಾರಮ್ಮ, ಜೈ ಕರ್ನಾಟಕ.